Okay, so just see here. So PHP ಒಳಗೆ ಏನು ಇಂಪಾರ್ಟೆಂಟ್ ಅಂತ ಹೇಳ್ಕೊಡ್ತೀನಿ ಅಷ್ಟೇ. ಓಕೆ, ಸೊ ಫಸ್ಟ್ ನಿಮಗೆ ಕೇಳಿದ್ರೆ ವಾಟ್ ಇಸ್ PHP ಅಂತ ಕೇಳ್ತಾನೆ ಅಷ್ಟೇ ಡೆಫಿನೇಷನ್. ಸೊ ನೀವು ಒಂದು ಸ್ವಲ್ಪ PHP ಡೆಫಿನೇಷನ್ ನೋಡ್ಕೋಬೇಕು. ಓಕೆ, ಆಮೇಲೆ ವಾಟ್ ಇಸ್ PHP ಅದಲ್ಲಿ, ಸೊ ವಾಟ್ ಇಸ್ PHP, ಆಮೇಲೆ ವಾಟ್ ಆರ್ ದ ಯೂಸಸ್ ಆಫ್ PHP. ಓಕೆ, ವೈ ಯು ಆರ್ ಗೋಯಿಂಗ್ ಫಾರ್ PHP. ಸೊ 2 ಮಾರ್ಕ್ಸ್ನಾಗ ಇವೆಲ್ಲ ಕೇಳ್ಬೋದು. ಸೊ ಇಲ್ಲದ ನೋಡಿ ವಾಟ್ ಇಸ್ PHP ಅಂತ ಕೇಳಿದ್ರೆ ಇದನ್ನ ಬರಿಬೇಕು ನಾವು. PHP is an open source interpreted and object oriented scripting language that can be executed at the server side ಅಂತ. ಓಕೆ, ಓಕೆ, ಸೊ ಇದನ್ನ ಹೇಳ್ಬೇಕಾ. ಆಮೇಲೆ ವೈ ಯೂಸಸ್ ಆಫ್ PHP ಹೇಳ್ರಿ. ಸೊ ವೈ ಯೂಸಸ್ ಆಫ್ PHP ಅಂತಂದ್ರೆ ಏನು 2 ಮಾರ್ಕ್ಸ್ ಕೇಳ್ತಾನೆ. ಸೊ ಅದರಿಂದ ನೀವು ಸೆಷನ್ಸ್ ಕ್ರಿಯೇಟ್ ಮಾಡ್ಬೋದು, ಕುಕೀಸ್ ಕ್ರಿಯೇಟ್ ಮಾಡ್ಬೋದು, ಡಾಟಾನ ಎನ್ಕ್ರಿಪ್ಟ್ ಮಾಡ್ಬೋದು, ಡಾಟಾನ ವ್ಯಾಲಿಡೇಷನ್ ಮಾಡ್ಬೋದು, ಆಮೇಲೆ ಪ್ರೋಟೋಕಾಲ್ಸ್ ಸಪೋರ್ಟ್ ಮಾಡ್ತಾವಂತ ಹೇಳ್ರಿ. ಆಮೇಲೆ ಆಕ್ಸೆಸ್ ಟು ಸಮ್ ಪೇಜಸ್ ಅಂತ ಹೇಳ್ಬೋದು, ನಿಮ್ಮ ಪೇಜಸ್ ಆಕ್ಸೆಸ್ ಮಾಡಕ್ಕೆ ಕಂಟ್ರೋಲ್ ಮಾಡ್ತದೆ. ಸೊ ವಿ ಹ್ಯಾವ್ ಸಮ್ 5 ಪಾಯಿಂಟ್ಸ್ ನಾನು ನಿಮ್ಗೆ ನೋಟ್ಸ್ ಕೊಟ್ಟಿರಿ ಇದ್ರದ್ದು. ಓಕೆ, ಸೊ ಅದ್ರೊಳಗೆ ಇವು 5 to 6 ಪಾಯಿಂಟ್ಸ್ ದ ವಾಟ್ ಆರ್ ದ ಯೂಸಸ್ ಆಫ್ PHP ಅಂತಂದ್ರೆ ಇವನ್ ಬರಿಬಿಡ್ರಿ. ಓಕೆ, ನೆಕ್ಸ್ಟ್ 2 ಮಾರ್ಕ್ಸ್ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ಇಸ್ ಇದು ಕೇಳ್ಬೋದು ನಿಮ್ಗೆ. ಫೀಚರ್ಸ್ PHP ಫೀಚರ್ಸ್ ಕೇಳಿದ್ರೆ ಕೇಳ್ಬೋದು, ಯಾಕಂದ್ರೆ ಹೊಸದ ಇನ್ನತನ ಇದ್ರ ಮ್ಯಾಗ ಕ್ವಶನ್ ಪೇಪರ್ಸ್ ಇಲ್ಲ. ಸೊ ಇಂಪಾರ್ಟೆಂಟ್ ಇಸ್ ವಾಟ್ ಆರ್ ದ PHP ಫೀಚರ್ಸ್ ಅಂತ ಕೇಳಿದ್ರೆ ಸೊ ಇವನ್ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಪರ್ಫಾರ್ಮೆನ್ಸ್, ಫ್ಯಾಮಿಲಿಯರಿಟಿ ವಿತ್ ಸಿಂಟ್ಯಾಕ್ಸ್, ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್, ಓಪನ್ ಸೋರ್ಸ್. ಓಕೆ, ಸೊ ಪರ್ಫಾರ್ಮೆನ್ಸ್ ಅಂತಂದ್ರೆ PHP ಪರ್ಫಾರ್ಮೆನ್ಸ್ ಏನದ ಫಾಸ್ಟರ್ ಅದ ಕಂಪೇರ್ ಟು ಅದರ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಎದಕ್ಕಂದ್ರೆ ನಾವು ಅಲ್ಲೇ JSP ಮತ್ತೆ ASP ನ ಯೂಸ್ ಮಾಡ್ತೀವಿ. ಓಕೆ, ಸೊ ಪ್ರೊಸೆಸಿಂಗ್ ಸ್ಪೀಡ್, ಸೊ ಅವು ಯೂಸ್ ಮಾಡೋದಂತ ಏನದ ಪ್ರೊಸೆಸಿಂಗ್ ಸ್ಪೀಡ್ ಫಾಸ್ಟರ್ ಅದ. ಆಮೇಲೆ ಲೋಡಿಂಗ್ ಟೈಮ್ ಕಮ್ಮಿ ಆಗ್ತದೆ, ತಂತಾನೆ ಆಟೋಮೆಟಿಕಲಿ ಲೋಡ್ ಆಗ್ತದೆ ಅಂತ ಇದು ಹೇಳ್ಬೋದು. ಸೊ ಪರ್ಫಾರ್ಮೆನ್ಸ್ ಇಸ್ ಬೆಟರ್ ದೆನ್ ಅದರ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಹೇಳ್ಬೇಕು. ಸೊ ಪರ್ಫಾರ್ಮೆನ್ಸ್ ಅಂದ್ರೆ ಅದನ್ನ ಹೇಳಿ. ಸೊ ಓಪನ್ ಸೋರ್ಸ್ ಅಂತಂದ್ರೆ ನೀವು ಈ ಸಾಫ್ಟ್ವೇರ್ಸ್ ನ ಎಲ್ಲ ಬೇಕಾದಲ್ಲೂ ಯಾವ ವೆಬ್ಸೈಟ್ ನಾಗ್ನು ಅವೈಲೇಬಲ್ ಅದ ಅಂತ ಹೇಳ್ಬೇಕು. ಸೊ ಯಾರು ಬೇಕಾದ್ರೂ ಫ್ರೀ ಆಫ್ ಕಾಸ್ಟ್ ವಿತೌಟ್ ಪೇಯಿಂಗ್ ಎನಿ ಕಾಸ್ಟ್ ಇದನ್ನ ನಾವು ತಗೋಬಹುದು. ಸೊ ಓಪನ್ ಸೋರ್ಸ್ ಅದ ಅಂತ ಹೇಳ್ಬೋದು. ಸೊ ಎನಿಬಡಿ ಕ್ಯಾನ್ ಡೌನ್ಲೋಡ್ ಇಟ್ ಅಂಡ್ ಎನಿಬಡಿ ಕ್ಯಾನ್ ಯೂಸ್ ದಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಫ್ಯಾಮಿಲಿಯರಿಟಿ ವಿತ್ ಸಿಂಟ್ಯಾಕ್ಸ್ ಅಂತಂದ್ರೆ ಸೊ ಇದ್ರ ಸಿಂಟ್ಯಾಕ್ಸ್ ಏನದಲ್ಲ ಈಸಿ ಅದ ಕಂಪೇರ್ ಟು ಜಾವಾ ಸ್ಕ್ರಿಪ್ಟ್ ಅಂಡ್ CSS. PHP ಸಿಂಟ್ಯಾಕ್ಸ್ ಏನದ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಅದ, ಸೊ ಈಸಿಲಿ ಕಂಫರ್ಟೇಬಲ್ ಅದ ಕೋಡಿಂಗಿಗೆ ಅಂತ ಹೇಳ್ತೀರಿ. ಓಕೆ, ಸೊ ಎದಕ್ಕಂತಂದ್ರೆ ಇಲ್ಲಿ ನಮಗ ಯಾವ್ದು ಡಾಟಾ ಟೈಪ್ಸ್ ಬೇಕು ಜಾಸ್ತಿ ಇದೇ ಟೈಪ್ ನೀವು PHP ಸಿಂಟ್ಯಾಕ್ಸ್ ಬರಬೇಕು ವಿತ್ ಡಾಟಾ ಟೈಪ್ಸ್ ವೇರಿಯಬಲ್ಸ್ ಹಿಂಗೆ ಬರಿಬೇಕಂತ ಏನು ಸಿಂಟ್ಯಾಕ್ಸ್ ಇಲ್ಲ, ಇದ್ರದ್ದೇನು ರೂಲ್ಸ್ ಇಲ್ಲ PHP ಕಂಪೇರ್ ವಿತ್ ಜಾವಾ ಸ್ಕ್ರಿಪ್ಟ್ ಅಂಡ್ CSS. ಓಕೆ, ಸೊ ಅದ್ರ ಸಲಾಗಿ ಇದನ್ನ ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್ ಅದ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಎಂಬೆಡೆಡ್ ಅಂತಂದ್ರೆ PHP ಕ್ಯಾನ್ ಬಿ ಈಸಿಲಿ ಎಂಬೆಡೆಡ್ ವಿತ್ HTML ಅಂಡ್ ಜಾವಾಸ್ಕ್ರಿಪ್ಟ್. ಓಕೆ, ಸೊ HTML ಮತ್ತೆ ಜಾವಾಸ್ಕ್ರಿಪ್ಟ್ ನಾಗ ನೀವು PHP ಕೋಡ್ ನ ಹಾಕ್ಬಹುದು ಅಂತ ಹೇಳ್ತೀರಿ. ಓಕೆ, ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. PHP ಇಸ್ ಅವೈಲೇಬಲ್ ಫಾರ್ ಎಲ್ಲಾ ಪ್ಲಾಟ್ಫಾರ್ಮಿಗೆ ಅದ, ಲೈಕ್ ವಿಂಡೋಸಿಗೂ ಅದ, ಮ್ಯಾಕಿಗೆ ಅದ, ಲಿನಕ್ಸ್ ಅದ, ಯುನಿಕ್ಸ್ ಅದ. ಸೊ ಎಲ್ಲಾ ಟೈಪ್ಸ್ ಆಫ್ ಪ್ಲಾಟ್ಫಾರ್ಮಿಗೂ PHP ಸಪೋರ್ಟ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಆಮೇಲೆ ಇದ್ರಾಗ ನಾವು ಯಾವ್ಯಾವ ಡಾಟಾ ಟೈಪ್ಸ್ ಯೂಸ್ ಮಾಡ್ತೀವಿ ಅಂತಂದ್ರೆ MySQL, SQLite, ODBC. ಸೊ ಇಂಥವೆಲ್ಲ ಡಾಟಾ ಟೈಪ್ಸ್ PHP ಸಪೋರ್ಟ್ ಮಾಡ್ತಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಎರರ್ ರಿಪೋರ್ಟಿಂಗ್ ಏನದ ಅಂತಂದ್ರೆ ಏನಾದ್ರೂ ನಿಮಗೆ ವಾರ್ನಿಂಗ್ ಇತ್ತಂತಂದ್ರೆ ಏನಾರ ಎರರ್ಸ್ ಇತ್ತಂತಂದ್ರೆ ತಂತಾನೆ ಜನರೇಟ್ ಮಾಡಿ ನಿಮಗೆ ಈ ಟೈಪ್ ಎರರ್, ಈ ವಾರ್ನಿಂಗ್, ಈ ಸ್ಟ್ರಿಕ್ಟ್, ಈ ಪಾರ್ಸ್ ಅಂತ ನಿಮ್ಗೆ ಎರರ್ಸ್ ಕೊಡ್ತದೆ. ಓಕೆ, ನೆಕ್ಸ್ಟ್ ಲೂಸ್ಲಿ ಟೈಪ್ಡ್ ಲ್ಯಾಂಗ್ವೇಜ್. So loosely typed language ಅಂತಂದ್ರೆ PHP allows us to use a variable without declaring its data type. ಅದೇ ಹೇಳಿದೆ ಏನಂತಂದ್ರೆ ನೀವು ಜಾವಾ ಸ್ಕ್ರಿಪ್ಟ್ ಒಳಗ ಏನಾಗ್ತದೆ, C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜಾವಾ ಸ್ಕ್ರಿಪ್ಟ್ ಒಳಗ ಜಾವಾ ಒಳಗ ಏನಾಗ್ತದೆ ಅಂತಂದ್ರೆ ನೀವು ಯಾವ ಡಾಟಾ ಟೈಪ್ ಯೂಸ್ ಮಾಡ್ತೀರಿ ಅನ್ನೋದು ನೀವು ಬರಿಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ವೇರಿಯಬಲ್ ನ a equal to 5 ಅಂತ ತಗೊಂಡ್ರೆ ಹ್ಯಾವ್ ಟು ಮೆನ್ಷನ್ ವೆದರ್ ಐ ಆಮ್ ಯೂಸಿಂಗ್ ಇಂಟಿಜರ್ ಟೈಪ್ or floating point type or character type. ಸೊ ಅಲ್ಲಿ ಡಾಟಾ ಟೈಪ್ ನ ನಾವು ಬರಿಬೇಕಾಗ್ತದೆ. ಬಟ್ PHP ಒಳಗ ಡಾಟಾ ಟೈಪ್ ಮೆನ್ಷನ್ ಮಾಡೋದು ಬೇಕಾಗಿಲ್ಲ. ಸೊ ಅದು ಆಟೋಮೆಟಿಕಲಿ ತಾನೇ ತಗೊಂಡ್ಬಿಡ್ತದೆ. ಇಟ್ ಹ್ಯಾಸ್ ಸಮ್ ಕಂಪೈಲರ್ಸ್ ವಿಚ್ ಟೇಕ್ಸ್ ಡಾಟಾ ಟೈಪ್ ಆಸ್ ಇಟ್ ಸೆಲ್ಫ್. ಓಕೆ, ನಾವು ಮೆನ್ಷನ್ ಮಾಡೋದು ಬೇಕಾಗಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಲೂಸ್ಲಿ ಟೈಪ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವೆಬ್ ಸರ್ವರ್ ಸಪೋರ್ಟ್ಸ್ ಮಾಡ್ತಾವೆ. ಯಾವ ವೆಬ್ ಸರ್ವರ್ ಸಪೋರ್ಟ್ ಮಾಡ್ತದೆ ಅಂತಂದ್ರೆ ಅಪಾಚಿ, ನೆಟ್ಸ್ಕೇಪ್, ಮೈಕ್ರೋಸಾಫ್ಟ್, IIS. ಸೊ ಎಲ್ಲಾ ಟೈಪ್ ಆಫ್ ಲೋಕಲ್ ವೇರಿಯಬಲ್ಸ್
ಇದು ಸಪೋರ್ಟ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅಬೌಟ್ ಸೆಕ್ಯೂರಿಟಿ. ಸೊ ಸೆಕ್ಯೂರಿಟಿ ಅಂತಂದ್ರೆ PHP ಇಸ್ ಅ ಸೆಕ್ಯೂರ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೊ ಮಲ್ಟಿಪಲ್ ಲೇಯರ್ಸ್ ಆಫ್ ಸೆಕ್ಯೂರಿಟಿ ಕೊಟ್ಟಾನಂದ್ರೆ ಯಾವುದೇ ಮಾಲ್ಶಿಯಸ್ ಅಟ್ಯಾಕ್ ಆಗಬಾರ್ದು ಅಂತ ಹೇಳಿ ಬಹಳಷ್ಟು ಸೆಕ್ಯೂರಿಟಿ ಕೊಟ್ಟಾನಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಇಸ್ ಕಂಟ್ರೋಲ್. Different programming language requires long script or code, whereas PHP can do the same work in a few lines. So you know previously ನೀವು PHP programs ನೋಡಿದ್ರಂದ್ರೆ ಇಷ್ಟಿಷ್ಟೇ ಅದಾವ ನಿಮ್ಮ ಸೆಕ್ಷನ್ ಮತ್ತೆ ಕುಕೀಸ್ ನೋಡಿ ಇಷ್ಟಿಷ್ಟೇ ಪ್ರೋಗ್ರಾಮ್ಸ್ ಅದಾವ. ನಮಗಲ್ಲೇ ಮ್ಯಾಕ್ಸಿಮಮ್ ಲೈನ್ಸ್ ಆಫ್ ಕೋಡ್ಸ್ ಬರೋದ್ ಬೇಕಾಗಿಲ್ಲ PHP ಒಳಗೆ. ಓಕೆ, ಸ್ವಲ್ಪ ಬರೆದ್ರೆ ಸಾಕು ಅಂತ ಹೇಳ್ಬೋದು. ಸೊ ನಿಮ್ ಸ್ಕ್ರಿಪ್ಟ್ ಹೆಂಗ್ ದೊಡ್ಡ ಲೈನ್ಸ್ ಅದಾವಲ್ಲ ಹಂಗೆ ಇಲ್ಲಿ ದೊಡ್ಡ ಬೇಕಾಗಿಲ್ಲ, ಸಣ್ಣ ಸಣ್ಣ ವರ್ಕ್ ಅಂದ್ರೆ ಫ್ಯೂ ಲೈನ್ಸ್ ನಾಗ ನಾವು ಪ್ರೋಗ್ರಾಮ್ ನ ಬರೀಬಹುದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಎ ಹೆಲ್ಪ್ಫುಲ್ PHP ಕಮ್ಯುನಿಟಿ. ಸೊ ಹೆಲ್ಪ್ಫುಲ್ PHP ಕಮ್ಯುನಿಟಿ ಅಂತಂದ್ರೆ ಇಲ್ಲಿ ನಮ್ಗೆ ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ಸಿಗ್ತಾವ, ಟ್ಯೂಟೋರಿಯಲ್ ಸಿಗ್ತಾವ, ಆನ್ಲೈನ್ ಹೆಲ್ಪ್ ಸಿಗ್ತಾವ, FAQs ಸಿಗ್ತಾವ. ಅಂತಂದ್ರೆ ಎನಿ ನಾವು ಕಲಿಬೇಕಾಗಿತ್ತು ಅಂತಂದ್ರೆ PHP ಕಲಿಬೇಕಾಗಿತ್ತು ಅಂದ್ರೆ ಆನ್ಲೈನ್ ರಿಲೇಟೆಡ್ ನಮಗೆಲ್ಲ ಡಾಕ್ಯುಮೆಂಟ್ಸ್ ಅದು ಸಿಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ PHP. ಕೇಳ್ಬೋದು 5 marks ಗೆ. ಸೊ ಯು ಶುಡ್ ನೋ. ಓಕೆ, ನೆಕ್ಸ್ಟ್ ವೆಬ್ ಡೆವಲಪ್ಮೆಂಟ್ ನಾಗ PHP ಹೆಂಗ್ ಸಪೋರ್ಟ್ ಮಾಡ್ತದೆ ಅಂದ್ರೆ HTML ಗೂ ಸಪೋರ್ಟ್ ಮಾಡ್ತದೆ, CSS ಗೂ ಸಪೋರ್ಟ್ ಆಗ್ತದೆ, ಜಾವಾ ಸ್ಕ್ರಿಪ್ಟ್ ಗೂ ಸಪೋರ್ಟ್ ಆಗ್ತದೆ, ಅಜಾಕ್ಸ್, XML. ಸೊ ಎಲ್ಲಾ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ನಮ್ಗೆ ವೆಬ್ ಡೆವಲಪ್ಮೆಂಟ್ ನಾಗ ಸಪೋರ್ಟ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ PHP ಸಪೋರ್ಟ್ಸ್ ಇನ್ ಆಲ್ ವೆಬ್ ರಿಲೇಟೆಡ್ ಪ್ರೋಗ್ರಾಮ್ಸ್. ಓಕೆ, ನೆಕ್ಸ್ಟ್ ಇನ್ಸ್ಟಾಲೇಷನ್ ಏನ್ ಕೇಳಂಗಿಲ್ಲ. ಸೊ ಕೇಳ್ದ ಅಂತಂದ್ರೆ ಇದು ಇನ್ಸ್ಟಾಲ್ PHP ಅಂತ ಕಾಣತ್ತದಲ್ಲ ಇಲ್ಲಿ. ಸೊ ಇದು ಕೇಳಂಗಿಲ್ಲ. ಕೇಳ್ದ ಅಂತಂದ್ರೆ ಏನ್ ಮಾಡ್ರಿ, ಎಲ್ಲಾ ಲೈಕ್ ನಾವು ವ್ಯಾಂಪ್ ನಾಗು ಇನ್ಸ್ಟಾಲ್ ಮಾಡ್ಬೋದು PHP, ಲ್ಯಾಂಪ್ ದಾಗು ಮಾಡ್ಬೋದು, ಮ್ಯಾಪ್ ನಾಗು ಮಾಡ್ಬೋದು, ಸ್ಯಾಂಪ್ ನಾಗು ಮಾಡ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಒಳಗು ಮಾಡ್ಬೋದು ಅಂತ ಹೇಳಿ ಬರೀ ಒಂದ್ರ ಬಗ್ಗೆನೇ ಎಕ್ಸ್ಪ್ಲನೇಷನ್ ಕೊಡ್ರಿ. ನಿಮ್ಗೆ ಇದು ನೋಟ್ಸ್ ನ ಪ್ರೊವೈಡ್ ಮಾಡೀನಿ. ದಟ್ ಈಸ್ ಹೌ ಟು ಇನ್ಸ್ಟಾಲ್ ಝಾಂಪ್ ಆನ್ ವಿಂಡೋಸ್ ಅಂತ. ಸೊ ವಿಂಡೋಸ್ ನ ಹೆಂಗ್ ಮಾಡ್ತೀರಿ ಅಂತ ಹೇಳಿ ಇದು ಒಂದು ಎಕ್ಸ್ಪ್ಲನೇಷನ್ ಸ್ಟೆಪ್ ಬೈ ಸ್ಟೆಪ್. ಸೊ ಅದನ್ನ ಝಾಂಪ್ ಸರ್ವರ್ ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕಾ. ಓಕೆ, ಸೊ ಝಾಂಪ್ ಸರ್ವರ್ ಡೌನ್ಲೋಡ್ ಮಾಡ್ಕೋಬೇಕಾ. ಸೊ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಯಾವ ಟೈಪ್ಸ್ ಆಫ್ ನಿಮಗೆ ಸರ್ವರ್ಸ್ ಬೇಕು ಅದನ್ನ ಟಿಕ್ ಹಾಕೋಬೇಕಾ. ಟಿಕ್ ಮಾಡ್ಕೊಂಡ ಡೌನ್ಲೋಡ್ ಯಾವ ಫೋಲ್ಡರಿಗೆ ಡೌನ್ಲೋಡ್ ಆಗಿರ್ತದಲ್ಲ ಅಲ್ಲಿ ಹೋಗಿ ನೆಕ್ಸ್ಟ್ ಬತ್ಕೋತ ಹೋಗ್ಬೇಕಾ. ಸೊ ಅಂಟಿಲ್ ರೆಡಿ ಟು ಇನ್ಸ್ಟಾಲ್ ಬಂದ್ಮೇಲೆ ನೆಕ್ಸ್ಟ್ ಅಂತ ಬರ್ತದ್ಮೇಲೆ ಸೊ ನೆಕ್ಸ್ಟ್ ಅಂತ ಹೊತ್ಮೇಲೆ ರೆಡಿ ಟು ಇನ್ಸ್ಟಾಲ್ ಅಂತ ಬಂದ್ಬಿಡ್ತದೆ. ಓಕೆ, ಡೋಂಟ್ ಟಾಕ್ ಇನ್ ಬಿಟ್ವೀನ್. Okay, so after that we'll install the XAMPP. Okay, so installation steps are 7 to 8. So ಅದನ್ನ ನೋಡ್ಕೊ ನೀವು. ಓಕೆ, ಸೊ ಇನ್ಸ್ಟಾಲೇಷನ್ ಆದ್ಮೇಲೆ ಹೌ ಟು ರನ್ XAMPP ಅಂತಂದ್ರೆ ಒಂದು ಪ್ರೋಗ್ರಾಮ್ ಬರೋದು ಅದನ್ನ ರನ್ ಮಾಡ್ತೀವಿ ಅಂತದ್ದು. ಸೊ ಇಲ್ಲದಾವ್ ನೋಡ್ರಿ, ನಿಮ್ಗೆ ನೋಟ್ಸ್ ನ ಕೊಟ್ಟೇನಿ, ಕೇಳಂಗಿಲ್ಲ ಬಟ್ ಸೇಫರ್ ಸೈಡ್ ನೋಡ್ಕೊಂಡು ಇಟ್ಕೋರಿ ಅಷ್ಟೇ. ಓಕೆ, next we'll go for next important in PHP is this one, echo and print. Okay, so PHP echo andre enu, PHP print andre enu anta keltana. So PHP echo is a language construct, not a function. Okay, therefore you do not need to use parentheses with it. So idenada PHP enada language construct ada, idu function alla. So alli namga parentheses use madad bekagilla alle PHP echo ಒಳಗೆ. ಸೊ ಹೆಂಗ್ ಬರೀತೀರ ಅಂತಂದ್ರೆ ನೀವು ಸಿಂಟ್ಯಾಕ್ಸ್ ನೋಡ್ರಿ, ವೈಡ್ ಎಕೋ. ಸೊ ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ 1, ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ 2 ಅಂತ ಒಳಗೆ ನೀವು ಬರ್ಕೋತ ಹೋಗ್ತೀರಿ. ಓಕೆ, ನೆಕ್ಸ್ಟ್ ಎಕೋ ಇಸ್ ಅ ಸ್ಟೇಟ್ಮೆಂಟ್ ವಿಚ್ ಇಸ್ ಯೂಸ್ ಟು ಡಿಸ್ಪ್ಲೇ ದ ಔಟ್ಪುಟ್. ಸೊ ಎಕೋ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಔಟ್ಪುಟ್ ನ ಡಿಸ್ಪ್ಲೇ ಮಾಡಾಕ ಎಕೋ ಯೂಸ್ ಮಾಡ್ತೀವಿ ಅಂತ ಹೇಳ್ರಿ. ಓಕೆ, ಎಕೋ ಕ್ಯಾನ್ ಬಿ ಯೂಸ್ ವಿತ್ ಆರ್ ವಿತೌಟ್ ಪ್ಯಾರಂಥೈಸಸ್. ಅಂದ್ರೆ ನಾವು ಎಕೋ ಮುಂದ್ ಪ್ಯಾರಂಥೈಸಸ್ ಹಾಕ್ಬಹುದು, ಇಲ್ಲಾಂದ್ರೆ ಹಂಗೇನು ಬರಿಬಹುದು. ಓಕೆ, ಆಮೇಲೆ ಎಕೋ ಯಾವುದು ವ್ಯಾಲ್ಯೂ ರಿಟರ್ನ್ ಮಾಡಲ್ಲ, ಇಟ್ ಈಸ್ ಯೂಸ್ ಟು ಜಸ್ಟ್ ಪ್ರಿಂಟ್ ಅಷ್ಟೇ. ಓಕೆ, ಸೊ ಪ್ರಿಂಟ್ ಮಾಡಕ್ ಅಷ್ಟೇ ಯೂಸ್ ಮಾಡ್ತದೆ, ಏನು ರಿಟರ್ನ್ ಮಾಡಂಗಿಲ್ಲ. ಓಕೆ, ವಿ ಕ್ಯಾನ್ ಪಾಸ್ ಮಲ್ಟಿಪಲ್ ಸ್ಟ್ರಿಂಗ್ಸ್ ಸಪರೇಟೆಡ್ ಬೈ ಅ ಕಾಮಾ. ಸೊ ಇಲ್ಲಿ ನಾವು ಕಾಮಾ ಹಾಕೊಂಡು ಮಲ್ಟಿಪಲ್ ಸ್ಟ್ರಿಂಗ್ಸ್ ನಾವು ಪಾಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಎಕೋ ಏನದಲ್ಲ ಪ್ರಿಂಟ್ ಕಿಂತ ಜಾಸ್ತಿ ಜಲ್ದಿ ಪ್ರಿಂಟ್ ಆಗ್ತದೆ. ನೀವು ಪ್ರಿಂಟ್ ಸ್ಟೇಟ್ಮೆಂಟ್ ಏನ್ ಯೂಸ್ ಮಾಡ್ತಿರಲ್ಲ ಅದಕ್ಕಿಂತ ಚಲೋ ಯಾವ್ದದ ಅಂತಂದ್ರೆ ಎಕೋ ಅದಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ PHP echo. ಸೊ ಫಸ್ಟ್ ಏನ್ ಹೇಳ್ತೀರಿ, PHP ಏನದ ಲ್ಯಾಂಗ್ವೇಜ್ ಕನ್ಸ್ಟ್ರಕ್ಟ್ ಅದ, ನಾಟ್ ಎ ಫಂಕ್ಷನ್ ಅದ, ನಾಟ್ ಎ ಫಂಕ್ಷನ್ ಅಂತ ಹೇಳ್ಬೇಕು. ಸೊ ಅದ್ರ ಸಲಾಗಿ ಇಲ್ಲಿ ನಾವು ಪ್ಯಾರಂಥೈಸಸ್ ಯೂಸ್ ಮಾಡಿದ್ರು ನಡೀತದೆ, ಮಾಡ್ಲಿಲ್ಲ ಅಂದ್ರೂ ನಡೀತದೆ. ಸೊ ಸಿಂಟ್ಯಾಕ್ಸ್ ಏನಂತ ಇದನ್ನ ಬರಿಬೇಕು. ಸೊ ಫಸ್ಟ್ ಎಕೋ ಇಸ್ ಯೂಸ್ ಟು ಡಿಸ್ಪ್ಲೇ ದ ಔಟ್ಪುಟ್ ಅಂತ ಹೇಳ್ರಿ. ಆಮೇಲೆ ಎಕೋ ಒಳಗೆ ಏನದ ಪ್ಯಾರಂಥೈಸಸ್ ಯೂಸ್ ಮಾಡ್ರು ಬರ್ತದೆ, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಏನು ವ್ಯಾಲ್ಯೂ ರಿಟರ್ನ್ ಮಾಡಂಗಿಲ್ಲ.
ಅವೆಲ್ಲ ಮಲ್ಟಿಪಲ್ ಸ್ಟ್ರಿಂಗ್ಸ್ ಒಳಗೆ ಯೂಸ್ ಮಾಡಾಕತ್ತಿದ್ವಿ ಅಂದ್ರೆ ಕಾಮ ಹಾಕ್ಬೇಕು. ಇಲ್ಲಿ ನೋಡಿ ಹೆಂಗ್ ಕಾಮ ಹಾಕೇನಲ್ಲ, ಸೊ ಹಂಗ್ ಕಾಮ ಹಾಕೊಂಡು ಸಪರೇಟ್ ಮಾಡ್ಬೇಕು ಅವನ್ನ. ಆಮೇಲೆ ಪ್ರಿಂಟ್ ಕಿಂತ ಜಲ್ದಿ ಎಕೋ ಪ್ರಿಂಟ್ ಆಗ್ತದೆ ಅಂತ ಹೇಳ್ಬೋದು. ಅಂದ್ರೆ ಎಕೋ ಇಸ್ ಫಾಸ್ಟರ್ ದನ್ ದ ಪ್ರಿಂಟ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಸೊ ಅದಾದ್ಮೇಲೆ ಒಂದು ಎಕ್ಸಾಂಪಲ್ ಕೊಡ್ರಿ, ಲೈಕ್ ಎಕೋ 1.php ಅಂತ ಹೇಳಿ. ಸೊ ಜಸ್ಟ್ ಒಂದು ಪ್ರಿಂಟ್ ಮಾಡ್ಬಿಡ್ರಿ. ಸೊ ಒಂದೇ ತಲೆಗೆ ಇಟ್ಕೋರಿ, ಎಕೋ ಇಸ್ ಯೂಸ್ ಫಾರ್ ಪ್ರಿಂಟಿಂಗ್ ಅಂತ ಹೇಳಿ. ಹೆಂಗ್ ಪ್ರಿಂಟ್ ಆಫ್ ಯೂಸ್ ಮಾಡ್ತಿದ್ರಲ್ಲ ಹಂಗ ಎಕೋ ಯೂಸ್ ಫಾರ್ ಪ್ರಿಂಟಿಂಗ್ ಅಂತ ಹೇಳಿ ಒಂದ್ 3-4 ಎಕ್ಸಾಂಪಲ್ಸ್ ಕೊಟ್ಟಾನ, ಒಂದ್ ಎಕ್ಸಾಂಪಲ್ ಬರೆದ್ರೆ ಸಾಕು. ಸೊ ಇನ್ ವೆಬ್ ಡಿಸೈನಿಂಗ್, if we asked explain with example, okay, if we asked explain with example, don't give a tag as an example. ಅದನ್ನ ಪ್ರೋಗ್ರಾಮ್ ವೇದಾಗ ಎಕ್ಸಾಂಪಲ್ ಕೊಡ್ರಿ. ಈಗ ನಾ ಫಾರ್ ಎಕ್ಸಾಂಪಲ್ ಎಕೋ ಅಂತ ಕೊಟ್ಟಂದ್ರೆ ಬರೀ ಎಕೋ ಒಳಗ ಇನ್ವರ್ಟೆಡ್ ಕಾಮಾ ಒಳಗ ಒಂದ್ ಸೆಂಟೆನ್ಸ್ ಬರೋದ್ ಬಿಡ್ಬೇಡ್ರಿ. ಯಾವುದೇ ಕೇಳಿ, ಯಾವುದೇ ಟ್ಯಾಗ್ ಕೇಳಿ, ನಿಮ್ದು PHP ಇರ್ಲಿ, XHTML ಇರ್ಲಿ, ಜಾವಾಸ್ಕ್ರಿಪ್ಟ್, ಟೋಟಲಿ ವೆಬ್ ಡಿಸೈನ್ ಆಗಿ ವಿತ್ ಎಕ್ಸಾಂಪಲ್ ಅಂತ ಕೊಟ್ರೆ ಪ್ರೋಗ್ರಾಮ್ ಬರೀರಿ. ಡೋಂಟ್ ಲೈಕ್ ಅ ಸಿಂಗಲ್ ಲೈನ್ ಎಕ್ಸಾಂಪಲ್ ಕೊಡ್ಬೇಡ್ರಿ. ಕ್ಲಿಯರ್? ಎವ್ರಿಬಡಿ ಕ್ಲಿಯರ್? ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ PHP print. Sorry. So PHP print, like PHP echo, PHP print is a language constraint. Okay, you do not need to use parentheses with the argument list. Okay, so PHP echo ಹೆಂಗದಲ್ಲ ಹಂಗೂ PHP ಏನದ print ಏನದ language construct ಅದ. ಇದನ್ನು ಇಲ್ಲೂ ಏನದ ನೀವು parentheses ಯೂಸ್ ಮಾಡ್ಬೇಕಾಗಿತ್ತಂದ್ರೆ argument list ನಿಂತ ಯೂಸ್ ಮಾಡ್ತೀರಿ, ಇಲ್ಲ ಅಂತಂದ್ರೂ ನಡೀತದೆ. ಅಂದ್ರೆ ಲೈಕ್ ಪ್ರಿಂಟ್ ವಿತೌಟ್ ಪ್ಯಾರೆಂಥೆಸಿಸ್ ಮಾಡ್ಬೋದು, ವಿತ್ ಪ್ಯಾರೆಂಥೆಸಿಸ್ ಮಾಡ್ಬೋದು. ವಿತ್ ಪ್ಯಾರೆಂಥೆಸಿಸ್ ಮಾಡಿದ್ರಿ ಅಂತಂದ್ರೆ ಒಳಗೆ ಏನದ ಆರ್ಗ್ಯುಮೆಂಟ್ಸ್ ನ ನೀವು ಕೊಡ್ಬೇಕಾಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಸಿಂಟ್ಯಾಕ್ಸ್ ಕೊಟ್ಟ ನೋಡ್ರಿ ಇಲ್ಲಿ, ಇಂಟ್ ಪ್ರಿಂಟ್ ಸ್ಟ್ರಿಂಗ್ ಒನ್ ಆರ್ಗ್ಯುಮೆಂಟ್. ಓಕೆ, ಸೊ ವಿತ್ ಪ್ಯಾರೆಂಥೆಸಿಸ್ ಮಾಡಿದ್ರೆ ಅಂದ್ರೆ ಕಂಪಲ್ಸರಿ ಹ್ಯಾವ್ ಟು ಗಿವ್ ದ ಆರ್ಗ್ಯುಮೆಂಟ್ಸ್ ಇನ್ ಪ್ರಿಂಟ್ ಸ್ಟೇಟ್ಮೆಂಟ್. ಓಕೆ, ಸೊ ಇದ್ರ ಬಗ್ಗೆ ಹೇಳ್ತಾನೆ ನೋಡ್ರಿ. ಸೊ ಪ್ರಿಂಟ್ ಈಸ್ ಅನ್ ಆಲ್ಟರ್ನೇಟಿವ್ ಫಾರ್ ದ ಎಕೋ ಅಂತ ಹೇಳ್ತಾನೆ. ಸೊ ಇದೇನದ ಎಕೋದ ಆಲ್ಟರ್ನೇಟಿವ್ ಅದ. ಸೊ ಇದನ್ನು ಏನ್ ಮಾಡ್ತದ, ಔಟ್ಪುಟ್ ನ ಡಿಸ್ಪ್ಲೇ ಮಾಡಕ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಪ್ರಿಂಟ್ ಕ್ಯಾನ್ ಬಿ ಯೂಸ್ ವಿತ್ ಆರ್ ವಿತೌಟ್ ಪ್ಯಾರೆಂಥೆಸಿಸ್. ಓಕೆ, ಪ್ರಿಂಟ್ ಆಲ್ವೇಸ್ ರಿಟರ್ನ್ ಅಟ್ ಇಂಟಿಜರ್ ವ್ಯಾಲ್ಯೂ. ಸೊ ಅಲ್ಲಿ ಎಕೋ ಏನದ ರಿಟರ್ನ್ ಮಾಡಂಗಿಲ್ಲ, ಬಟ್ ಪ್ರಿಂಟ್ ಏನದ ರಿಟರ್ನ್ ಮಾಡ್ತದೆ ಅಂತ ಹೇಳ್ಬೇಕು. ಸೊ ಆಲ್ವೇಸ್ ಇಂಟಿಜರ್ ವ್ಯಾಲ್ಯೂನ ರಿಟರ್ನ್ ಮಾಡ್ತದೆ. ಓಕೆ, ಯೂಸಿಂಗ್ ಪ್ರಿಂಟ್ ವಿ ಕ್ಯಾನಾಟ್ ಪಾಸ್ ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್. ಅಲ್ಲೇ ಸ್ಟ್ರಿಂಗ್ ಒಳಗೆ ಎಕೋ ಒಳಗೆ ನೀವು ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ಬೋದು, ಬಟ್ ಇಲ್ಲೇ ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡಕ್ ಬರಂಗಿಲ್ಲ. ಓಕೆ, print is slower than the echo statement. So print ಏನದ echo ಕಿಂತ slower ಅದ ಅಂತ ಹೇಳಿದೆ. So these points, print ಕೇಳಿದ್ರೆ ಒಂದು ಸ್ವಲ್ಪ ಪಾಯಿಂಟ್ಸ್ ನೀವು ಬರಿಬೇಕಾಗ್ತದೆ ವಿತ್ ಸಿಂಟ್ಯಾಕ್ಸ್ ಅಂಡ್ ವಿತ್ ಎಕ್ಸಾಂಪಲ್. ಕ್ಲಿಯರ್? ವಿತ್ ಒನ್ ಎಕ್ಸಾಂಪಲ್, ಸಿಂಗಲ್ ಲೈನ್ ಅರ ಬರೀರಿ, ಯಾವ್ದನ್ನ ಬರೀರಿ, ಬಟ್ ಒಂದು ಎಕ್ಸಾಂಪಲ್ ಕೊಡಿ. ಸೊ ಇದು ವಿತೌಟ್ ಪ್ಯಾರೆಂಥೆಸಿಸ್, ಇದು ವಿತ್ ಪ್ಯಾರೆಂಥೆಸಿಸ್. ಕ್ಲಿಯರ್? ಅಂಡ್ ಯು ಮೇ ಗೆಟ್ ಹಿಂಗ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕೋ ಅಂಡ್ ಪ್ರಿಂಟ್ ಅಂತನೂ ಕೇಳ್ಬೋದು. ಓಕೆ, ಲೈಕ್ 5 ಮಾರ್ಕ್ಸ್ ಕ್ವಶನ್ಗೆ ನಿಮಗೆ ಎಕ್ಸ್ಪ್ಲೈನ್ ಎಕೋ ಅಂಡ್ ಎಕ್ಸ್ಪ್ಲೈನ್ ಪ್ರಿಂಟ್ ಅಂತನೂ ಕೇಳ್ಬೋದು, ಅಥವಾ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಎಕೋ ಅಂಡ್ ಪ್ರಿಂಟ್ ಅಂತನೂ ಕೇಳ್ಬೋದು. ಕ್ಲಿಯರ್? ಸೊ ಯಾವ ಟೈಪ್ನು ನಿಮ್ಗೆ ಕೇಳ್ತಾನೆ. ಸೊ ಬ್ರೀಫ್ ಪ್ರಿಪೇರ್ಡ್ ವಿತ್ ದಿಸ್ ಎಕೋ ಅಂಡ್ ಪ್ರಿಂಟ್ ಕೇಳ್ಬೋದು ಅಂತ ನನಗೆ ಅನಿಸ್ತದೆ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ವೇರಿಯೇಬಲ್ಸ್. ಓಕೆ, ಸೊ ವೇರಿಯೇಬಲ್ಸ್ ಏನ್ ಮಾಡ್ತೀವಿ, ಡಿಕ್ಲರೇಷನ್ ಕೊಡಾಕಂದ್ರೆ ಯಾವುದೇ ಒಂದು ವ್ಯಾಲ್ಯೂಸ್ ನ ಕೊಡಾಕ ನಾವು ವೇರಿಯೇಬಲ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಯಾವ್ದು ಆಪರೇಟರ್ ಯೂಸ್ ಮಾಡ್ತೀವಿ, ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡ್ತೀವಿ. ಯಾವ ಸಿಂಬಲ್ ಯೂಸ್ ಮಾಡ್ತೀವಿ ಅಂದ್ರೆ $sign ಕಂಪಲ್ಸರಿ ಇರ್ಬೇಕು. ಓಕೆ, ನೀವು ಎಲ್ಲಿ ಹಂಗ್ ಇದ್ರಾಗ ಜಾವಾ ಸ್ಕ್ರಿಪ್ಟ್ ನಾಗ ಅದು $sign ಇರಂಗಿಲ್ಲ ನಿಮ್ ವೇರಿಯೇಬಲ್ಸ್. ಬಟ್ ಇಲ್ಲಿ $sign PHP ಒಳಗೆ ಬಂದ್ ನೆನ್ಪಿಟ್ಕೋರಿ, $sign ಇಂತ ನಿಮ್ ವೇರಿಯೇಬಲ್ ನೇಮ್ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಇಲ್ಲಿ ನೋಡ್ರಿ ಸಿಂಟ್ಯಾಕ್ಸ್ ಕೊಟ್ಟಾನ, dollar indicates variable. So dollar variable name equal to value. Okay, so rule ada nodri, PHP na declare ಮಾಡ್ಬೇಕಾಗಿತ್ತಂದ್ರೆ variables, variable must start with the $sign. Compulsory variable $sign ಅಂತನೇ ಸ್ಟಾರ್ಟ್ ಆಗಬೇಕು. ಆಮೇಲೆ ಆಲ್ಫಾ ನ್ಯೂಮರಿಕಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಅಥವಾ ಅಂಡರ್ಸ್ಕೋರ್ ಇರ್ಬೋದು, ಅಥವಾ 0 to 9 ಇರ್ಬೋದು. ಅಂದ್ರೆ ಕ್ಯಾರೆಕ್ಟರ್ಸ್ ABCD ಇರ್ಬೋದು, ಕ್ಯಾಪಿಟಲ್ ABCD, ಸ್ಮಾಲ್ ABCD. ಓಕೆ, ಆಮೇಲೆ ಅಂಡರ್ಸ್ಕೋರ್ ಅಂಡ್ numbers. Next, a variable name must start with a letter or underscore. So variable name ಇಲ್ಲೇನ್ ಕೊಡ್ತಿರ್ಲ ಅದನ್ನ ಲೆಟರ್ ಅಂಡರ್ಸ್ಕೋರ್ ನಿಂತನು ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, PHP ವೇರಿಯಬಲ್ ನೇಮ್ ಕಂಟೈನ್ cannot contain space. ಅಂದ್ರೆ ನೀವೇನ್ ನೇಮ್ ಕೊಡ್ತಿರಲ್ಲ ಅದ್ರಾಗ ಸ್ಪೇಸ್ ಇರಬಾರ್ದು. ಓಕೆ,
one thing to keep in mind that variable name cannot start with a number of special symbols. So number ಮತ್ತೆ special symbols ಅಂತ ಆಗಂಗಿಲ್ಲ. ಆಮೇಲೆ ಇಟ್ ಇಸ್ ಅ ಕೇಸ್ ಸೆನ್ಸಿಟಿವ್. ನೀವು ಹೆಂಗಲ್ಲೇ ಸಿ ಒಳಗೆ ಕಲ್ತಿರಲ್ಲ ರೂಲ್ಸ್ ಫಾರ್ ವೇರಿಯೇಬಲ್ಸ್ ಏನಂತ ಕರಿತಿದ್ರು, ಅದಕ್ಕೆ ಐಡೆಂಟಿಫೈಯರ್ಸ್ ಅಂತ ಕರಿತಿದ್ರು ನೋಡಿ, ಕರೆಕ್ಟಾ? ಐಡೆಂಟಿಫೈಯರ್ಸ್ ಅಂತಂದ್ರೆ ವಿ ಹ್ಯಾವ್ ಸಮ್ ರೂಲ್ಸ್ ಫಾರ್ ಗಿವಿಂಗ್ ದ ವೇರಿಯೇಬಲ್ಸ್ ಅಂತ. ಸೊ ನೇಮಿಂಗ್ ಸೆರೆಮನಿ ಅಂತ ನೆನ್ಪಿಟ್ಕೋರಿ ಅಂತ ಹೇಳಿದೆ ನೋಡಿ. ಸೊ ಸೇಮ್ ರೂಲ್ಸ್ ಇಲ್ಲೇ ಅದಾವ. ಒಂದ್ ಎಕ್ಸ್ಟ್ರಾ ಏನ್ ಆಡ್ ಆಗ್ತದೆ ಅಂತಂದ್ರೆ ಡಾಲರ್ ನಿಂದ ಸ್ಟಾರ್ಟ್ ಆಗ್ಬೇಕು, ಅದು ಒಂದೇ ಎಕ್ಸ್ಟ್ರಾ ಆಡ್ ಆಗ್ತದೆ. ಉಳ್ಕಿದೆಲ್ಲ ಸೇಮ್ ಅದಾವ. ಓಕೆ, ನೆಕ್ಸ್ಟ್ ಅದ್ರದ್ದು ಒಂದು ಎಕ್ಸಾಂಪಲ್ಸ್ ಕೊಟ್ಟ ನೋಡ್ರಿ. ಡಿಕ್ಲೇರಿಂಗ್ ಸ್ಟ್ರಿಂಗ್, ಇಂಟಿಜರ್ ಅಂಡ್ ಫ್ಲೋಟರ್. ಸೊ ವೇರಿಯಬಲ್ 1 ಒಳಗ ಸ್ಟ್ರಿಂಗ್ ಹೆಲೋ ಅಂತ ತಗೊಂಡಾನ, ವೇರಿಯಬಲ್ ಎಕ್ಸ್ ಒಳಗೆ ಇಂಟ್ ತಗೊಂಡಾನ, ಇದ್ರಾಗ ವೈ ತಗೊಂಡಾನ. ಓಕೆ, ಸೊ ಎಲ್ಲಕ್ಕೂ ನೋಡ್ರಿ ಡಾಲರ್ ನಿಂತ ಸ್ಟಾರ್ಟ್ ಆಗತ್ತದ. ನೀವೇನೇ ಹೆಸರು ಕೊಟ್ಟರು ಡಾಲರ್ ನಿಂತ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಸೊ ಡಾಲರ್ ಸ್ಟ್ರಿಂಗ್ ಯಾವ ಟೈಪ್ ಅದ, ಕ್ಯಾರೆಕ್ಟರ್ ಟೈಪ್ ಅದ, ಇದು ಇಂಟಿಜರ್ ಟೈಪ್ ಅದ, ಇಲ್ಲಿ ಫ್ಲೋಟ್ ಟೈಪ್ ಅದ. 1 ಲಕ್ಷ ಕೊಡ್ರಿ, ಇಲ್ಲಿ ನೀವು ಇಂಟ್ ಫ್ಲೋಟ್ ಕ್ಯಾರ ಮೆನ್ಷನ್ ಮಾಡಾಕತ್ತಿಲ್ಲ, ಬರೀ ವೇರಿಯಬಲ್ಸ್ ನೇಮ್ ಅಷ್ಟೇ ಮೆನ್ಷನ್ ಮಾಡಾಕ್ತೀರಿ, ಡಾಟಾ ಟೈಪ್ ನ ಮೆನ್ಷನ್ ಮಾಡಾಕತ್ತಿಲ್ಲ. ಬಟ್ ಇದನ್ನ ನೀವು ಸಿ ಒಳಗ ಜಾವಾ ಸ್ಕ್ರಿಪ್ಟ್ ನ ಮಾಡಾಕತ್ತಿದ್ರಂದ್ರೆ ಇಂಟ್ ಸ್ಟ್ರಿಂಗ್, ಇಂಟ್ ಎಕ್ಸ್, ಫ್ಲೋಟ್ ವೈ, ಕ್ಯಾರ್ ಸ್ಟ್ರಿಂಗ್ ಹಿಂಗ್ ಕೊಡ್ಬೇಕಾಗ್ತಿತ್ತು. ಬಟ್ ಇಲ್ಲೇ ನಿಮ್ಗೆ ಡಾಟಾ ಟೈಪ್ಸ್ ಕೊಡೋದ್ ಬೇಕಾಗಿಲ್ಲ, ಜಸ್ಟ್ ಡಾಲರ್ ಸ್ಟ್ರಿಂಗ್ ಅಂತ ಕೊಟ್ರಂದ್ರೆ ತಾನೇ ಇನ್ಬಿಲ್ಡ್ ತಗೊಂಡ್ಬಿಡ್ತಿದ್ದು. ಕ್ಯಾರೆಕ್ಟರ್ ಟೈಪ್ ಅದ, ಇದು ಇಂಟಿಜರ್ ಟೈಪ್ ಅದ, ಇದು ಫ್ಲೋಟಿಂಗ್ ಪಾಯಿಂಟ್ ಅದ ಅಂತ ಹೇಳಿ ತಗೊಂಡ್ಬಿಡ್ತದೆ. ಓಕೆ, ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ವೇರಿಯಬಲ್. ಬೇರೆ ಎಕ್ಸಾಂಪಲ್ ಕೊಟ್ಟಾನ ನೋಡ್ಕೊರ ಅಷ್ಟೇ. ಓಕೆ, ನೆಕ್ಸ್ಟ್ ವೇರಿಯಬಲ್ಸ್ ತಿಳಿತ. Everybody understood variables? Raise your hands. Everybody understood variables? Okay. Next, variable scope antada. Ille PHP variable scope andre variables ಗೆ ಹೆಂಗ್ ಬೇರೆ ಕಡೆ ಸ್ಕೋಪ್ ಕೊಡ್ತೀವಲ್ಲ, ಇಲ್ಲಿನೂ ಬೇರೆ ಲ್ಯಾಂಗ್ವೇಜಸ್ ನ ಹೆಂಗ್ ಸ್ಕೋಪ್ ಕೊಡ್ತೀವಲ್ಲ, ಇಲ್ಲಿನೂ ನಾವು ಅದಕ್ಕೆ ಸ್ಕೋಪ್ ಕೊಡ್ತೀವಿ. ದಟ್ ಈಸ್ ಲೋಕಲ್ ವೇರಿಯಬಲ್, ಗ್ಲೋಬಲ್ ವೇರಿಯಬಲ್ ಅಂಡ್ ಸ್ಟ್ಯಾಟಿಕ್ ವೇರಿಯಬಲ್. ಓಕೆ, ಸೊ ಲೋಕಲ್ ವೇರಿಯಬಲ್ ಅಂತಂದ್ರೆ ನೀವು ಮೇನ್ ಒಳಗೆ ಬರೀತಿರೋದಕ್ಕೆ ಲೋಕಲ್ ವೇರಿಯಬಲ್ ಅಂತ ಕರೀತಾನೆ. ಇಲ್ಲದ ನೋಡ್ದ ವೇರಿಯಬಲ್ ದಟ್ ಆರ್ ಡಿಕ್ಲೇರ್ಡ್ ವಿದಿನ್ ಅ ಫಂಕ್ಷನ್. ಸೊ ಫಂಕ್ಷನ್ ಒಳಗೆ ಏನ್ ನೀವು ಸಿ ಒಳಗೆ ಕಲ್ತಿದ್ರಲ್ಲ, ಲೋಕಲ್ ವೇರಿಯಬಲ್ಸ್ ಅಂತಂದ್ರೆ ಮೇನ್ ಫಂಕ್ಷನ್ ಆಗಿ ಏನ್ ಬರೀತೀರಿ ಅದಕ್ಕೆ ಲೋಕಲ್ ವೇರಿಯಬಲ್ಸ್ ಅಂತ ಕರಿತೀರಿ. ಸೊ ಇಲ್ಲೂ ಏನದ ಲೋಕಲ್ ವೇರಿಯಬಲ್ ಅಂತಂದ್ರೆ ಫಂಕ್ಷನ್ ಒಳಗೆ ಏನ್ ಡಿಕ್ಲೇರ್ ಮಾಡ್ತಿರಲ್ಲ ಅದಕ್ಕೆ ಲೋಕಲ್ ವೇರಿಯಬಲ್ ಅಂತ ಕರೀತಾನೆ. ಇದ್ರ ಸ್ಕೋಪ್ ಏನದಲ್ಲ ಆ ಫಂಕ್ಷನ್ ಗೆ ಅಷ್ಟೇ ಇರ್ತದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ PHP ಸ್ಟ್ರಿಂಗ್ ಅಂತ ಒಂದು ಫಂಕ್ಷನ್ ತಗೊಂಡಿದ್ರಂದ್ರೆ ಆ ಸ್ಟ್ರಿಂಗ್ ಫಂಕ್ಷನ್ ಮುಗಿಯತನ ಅಷ್ಟೇ ಅದ್ರ ಸ್ಕೋಪ್ ಇರ್ತದೆ ವೇರಿಯಬಲ್ ಇಂದ. ಓಕೆ, ಸೊ ಲೋಕಲ್ ವೇರಿಯಬಲ್ ಅಂತಂದ್ರೆ ಓಕೆ ಎಕ್ಸಾಂಪಲ್ ಕೊಡ್ತೇನೆ ನೋಡಿ ಮುಂದೆ. CM ಇಲ್ಲೇನದ ಫಂಕ್ಷನ್ ಲೋಕಲ್ ವೇರಿಯಬಲ್ ಅಂತ ಒಂದು ತಗೊಂಡಾನ, ಇಲ್ಲಿ $sum = 45 ಅಂತ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ತಾನೆ. ಸೊ ಇದ್ರದ ಸ್ಕೋಪ್ ಏನದಲ್ಲ ಬರೀ ಈ ಫಂಕ್ಷನ್ ತನ ಅಷ್ಟೇ ಅದ. ಓಕೆ, ಅಂದ್ರೆ ಇಲ್ಲೇನ್ ಓಪನ್ ಆಗ್ತದೆ ಕ್ಲೋಸ್ ಆಗ್ತದೆ ಆ ಫಂಕ್ಷನ್ ತನ ಅಷ್ಟೇ ಇರ್ತದೆ. ಸೊ ಇದಕ್ಕೆ ಏನಂತೀವಿ ಲೋಕಲ್ ವೇರಿಯಬಲ್ ಅಂತ ಕರಿತೀವಿ. ಲೋಕಲ್ ವೇರಿಯಬಲ್ ಇಟ್ ಇಸ್ ಡಿಕ್ಲೇರ್ಡ್ ಇನ್ಸೈಡ್ ದ ಫಂಕ್ಷನ್. ಓಕೆ, ನೆಕ್ಸ್ಟ್ ಗ್ಲೋಬಲ್ ವೇರಿಯಬಲ್ ಅಂತಂದ್ರೆ next we'll go for the global variable. So global variables are variable that are declared outside the function. Okay, so outside the function aga global variable irtade. So idan declare ಮಾಡಬೇಕಾಗಿತ್ತು ಅಂದ್ರೆ keyword global ಅಂತ ಬರೀತೀವಿ. So ಅದಕ್ಕೆ keyword local ಅಂತ ಬರೀತೀವಿ. Okay, so ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಡಾತಾನ, ಇಲ್ಲಿ ಬರ್ದ ನೋಡಿ ಗ್ಲೋಬಲ್ ವೇರಿಯಬಲ್ 1.php ಅಂತ ಹೇಳಿ. ಸೊ ಇದು ಫಂಕ್ಷನ್, ಇದು ಗ್ಲೋಬಲ್ ವೇರಿಯಬಲ್ ಎಕ್ಸಾಂಪಲ್ ಅದ. ಇದು ಫಂಕ್ಷನ್ ಎಲ್ಲಿ ಸ್ಟಾರ್ಟ್ ಆಗ್ಯದ ಅಂತಂದ್ರೆ ಇಲ್ಲಿ ಸ್ಟಾರ್ಟ್ ಆಗ್ಯದ ನಿಮ್ದು ಫಂಕ್ಷನ್. ಬಟ್ ಇದನ್ನ ಎಲ್ಲಿ ಕೊಡಾಕತ್ತಾನ ಹೆಸರು $ನೇಮ್ ಅಂತೇಳಿ ಸನಾಯಾ ಶರ್ಮಾ ಅಂತ ಎಲ್ಲಿ ಕೊಡಾಕತ್ತಾನ ಫಂಕ್ಷನ್ ಮಾಲೆ ಕೊಡಾಕತ್ತಾನ ಔಟ್ಸೈಡ್ ದ ಫಂಕ್ಷನ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಗ್ಲೋಬಲ್ ವೇರಿಯಬಲ್. ಸೊ ಎಲ್ಲಿ ಕೊಡಾಕತ್ತಾನ ಅಂತಂದ್ರೆ ಔಟ್ಸೈಡ್ ದ ಫಂಕ್ಷನ್ ನೇಮ್ ಈಕ್ವಲ್ ಟು ಅಂತ ಒಂದು ನೇಮ್ ಕೊಟ್ಟಾನ, ಗ್ಲೋಬಲ್ ಡಿಕ್ಲರೇಷನ್ ಮಾಡಾನ. ಸೊ ಇಲ್ಲಿ ಏನಾಗ್ತದಲ್ಲ ಬರೀ ಆ ಫಂಕ್ಷನಿಗೆ ಅಷ್ಟೇ ಅದ್ರದ್ದು ಸ್ಕೋಪ್ ಇರಂಗಿಲ್ಲ, ಫುಲ್ ಹೋಲ್ ಪ್ರೋಗ್ರಾಮಿಗೆ ಅದ್ರ ಸ್ಕೋಪ್ ಇರ್ತದ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಇನ್ಸೈಡು ಕರಾಕತ್ತಾನ ಗ್ಲೋಬಲ್ ನೇಮ್ ಅಂತ ಕರಾಕತ್ತಾನ, ಕರೆದು ಆ ನೇಮ್ ಡಿಸ್ಪ್ಲೇ ಮಾಡಾಕತ್ತಾನ. ಓಕೆ, ಔಟ್ಸೈಡ್ ದ ಫಂಕ್ಷನ್ ಅದನ್ನ ಡಿಸ್ಪ್ಲೇ ಮಾಡಾಕತ್ತಾನ. ಕ್ಲಿಯರ್? ಇನ್ಸೈಡ್ ದ ಫಂಕ್ಷನ್ ಅದೇ ಡಿಸ್ಪ್ಲೇ ಆಗ್ತದೆ, ಔಟ್ಸೈಡ್ ದ ಫಂಕ್ಷನ್ ಅದೇ ಡಿಸ್ಪ್ಲೇ ಆಗ್ತದೆ. ಅಂದ್ರೆ ಹೋಲ್ ಪ್ರೋಗ್ರಾಮ್ನಾಗ ಅದರದ ಸ್ಕೋಪ್ ಇರ್ತದೆ ಅಂತ ಹೇಳ್ಬೋದು. ಓಕೆ, ಬಟ್ ಲೋಕಲ್ ವೇರಿಯಬಲ್ ಈಗ ಹಂಗಿಲ್ಲ, ಲೋಕಲ್ ವೇರಿಯಬಲ್ ಸ್ಕೋಪ್ ಬರೇ ಇಲ್ಲಿ ತನ ಅಷ್ಟೇ ಇರ್ತದೆ. ಕ್ಲಿಯರ್? next we'll move for the static variable. Idu care andre with examples kodri. Okay, so next we'll idra bhalast examples kotan, you solve one that example kodru naditade. So next we'll go for the static variable.
It is a feature of PHP to delete the variable once it completes its execution and memory is freed. So static ಎದಕ್ಕೆ ಹೋಗ್ತೀವಿ ಅಂತಂದ್ರೆ ಈಗ ನೋಡ್ರಿ ನೀವು ವೇರಿಯಬಲ್ ಡಿಕ್ಲೇರ್ ಮಾಡ್ತೀರಿ. ಸೊ ವೇರಿಯಬಲ್ ಡಿಕ್ಲೇರ್ ಆದ್ಮೇಲೆ ನೀವು ಅದನ್ನ ಕ್ಲೋಸ್ ಮಾಡಿದ್ರಿ, ಅದನ್ನ ಡಿಲೀಟ್ ಮಾಡಿದ್ರಿ ಅಂದ್ರೆ ಏನಾಗ್ತದೆ, ನಿಮ್ಮ ಮೆಮೊರಿ ನೀವೇನ್ ಸ್ಟೋರ್ ಮಾಡಿರ್ತೀರಿ, ಫಾರ್ ಎಕ್ಸಾಂಪಲ್ ಏನ್ $name ಅಂತ ಸ್ಟೋರ್ ಮಾಡಿರಿ. ಸೊ ಅದು ಪ್ರೋಗ್ರಾಮ್ ಮುಗಿದ್ಮೇಲೆ ನಾ ಪ್ರೋಗ್ರಾಮ್ ನಂದು ಎಕ್ಸಿಕ್ಯೂಷನ್ ಮುಗಿದ್ಮೇಲೆ ಆ ಪ್ರೋಗ್ರಾಮ್ ಡಿಲೀಟ್ ಮಾಡ್ಬಿಡ್ತೀನಿ. ಸೊ ಡಿಲೀಟ್ ಮಾಡ್ತೀನಿ ಅಂತಂದ್ರೆ ಅದ್ರಾಗ ಏನ್ ವೇರಿಯಬಲ್ಸ್ ಇರ್ತಾವಲ್ಲ ಎಲ್ಲಾನು ಡಿಲೀಟ್ ಆಗಿಬಿಡ್ತಾವ. ಬಟ್ ನಮಗೇನಿರ್ತದಲ್ಲ ಒಂದೊಂದ್ಸತೆ ಅವು ಸ್ಟೋರ್ ಮಾಡಿದ್ದು ಬೇಕಾಗ್ತದೆ. ಓಕೆ, ಇವನ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಪ್ರೋಗ್ರಾಮ್, ಇವನ್ ಆಫ್ಟರ್ ಡಿಲೀಷನ್ ಆಫ್ ದ ಪ್ರೋಗ್ರಾಮ್ ನಮ್ಗೆ ಅದು ವೇರಿಯಬಲ್ಸ್ ಒಂದೊಂದ್ಸತಿ ಬೇಕಾಗ್ತದೆ. ಸೊ ಅಂತ ವೇರಿಯಬಲ್ಸ್ ನಾವು ಸ್ಟಾಟಿಕ್ ಅಂತ ಮಾಡಿಟ್ವಿ ಅಂದ್ರೆ ಏನಾಗ್ತದೆ, ಇವನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಅವರ್ ಪ್ರೋಗ್ರಾಮ್ ಆರ್ ಇವನ್ ಆಫ್ಟರ್ ದ ಡಿಲೀಷನ್ ಆಫ್ ಅವರ್ ಪ್ರೋಗ್ರಾಮ್ ನಾವು ಅದನ್ನ ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅದಕ್ಕೆ ಯಾವ ಕೀವರ್ಡ್ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಸ್ಟಾಟಿಕ್ ಅಂತಂದ್ರೆ even after the completion of the program, even after the deletion of the program, we can access the variable. So that is called as static variable ಅಂತ ಹೇಳ್ತಾನೆ. ಓಕೆ, ಸೊ ಸ್ಟಾಟಿಕ್ ವೇರಿಯಬಲ್ ಅಂದ್ರೆ ತಿಳಿತ ಅಂತ ಅನ್ಕೋತೀನಿ. ಸೊ ಅದಕ್ಕೊಂದು ಪ್ರೋಗ್ರಾಮ್ ಅದ ನೋಡಿ. ಓಕೆ, ನೆಕ್ಸ್ಟ್ ವೇರಿಯಬಲ್ ಸ್ಕೋಪ್ ಅಂದ್ರೆ ಈ ಮೂರು ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ PHP string, important for your examination. So string ಅಂತಂದ್ರೆ ಎಲ್ಲರಿಗೂ ಗೊತ್ತದ, ಇಟ್ ಇಸ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ. ಸೊ ಇಲ್ಲಿನೂ ಏನದ PHP ಒಳಗೆ ನಮಗೆ ಸ್ಟ್ರಿಂಗ್ ಅದ, ವಿಚ್ ಇಸ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಯೂಸ್ ಟು ಸ್ಟೋರ್ ಅಂಡ್ ಮ್ಯಾನಿಪುಲೇಟ್ ದ ಟೆಕ್ಸ್ಟ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ ದ ಸ್ಟ್ರಿಂಗ್. ಓಕೆ, ಸೊ ಇಲ್ಲಿ ಏನಾಗ್ತದ, PHP ಒಳಗ 256 ಕ್ಯಾರೆಕ್ಟರ್ಸ್ ನ ಸಪೋರ್ಟ್ ಮಾಡ್ತದೆ. ಆಮೇಲೆ 4 ways ನಾಗ ನಾವು ಅದನ್ನ ಮಾಡ್ಬೋದಂತೆ. ಒನ್ ಇಸ್ ಸಿಂಗಲ್ ಕೋಟೆಡ್, ಡಬಲ್ ಕೋಟೆಡ್, ಹಿಯರ್ ಡಾಗ್ಸ್, ನ್ಯೂ ಡಾಗ್ಸ್ ಅಂತೆ. ಓಕೆ, ಸಿಂಗಲ್ ಕೋಟೆಡ್ ಅಂತಂದ್ರೆ ಒಂದ ಕೊಟೇಶನ್ ಒಳಗೆ ನೀವು ಬರೀತೀರಿ. ಸೊ we can create a string in PHP by enclosing the text in a single quotation. Okay, so ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ ಡೈರೆಕ್ಟ್. ಇಲ್ಲಿ ನೋಡ್ರಿ, ಸೊ PHP ಅದ ನೋಡ್ರಿ ಇಲ್ಲಿ PHP $string ಅಂತ ತಗೊಂಡು ಸಿಂಗಲ್ ಕೊಟೇಶನ್ ಕೊಡಾಕತ್ತೀರಿ. ಓಕೆ, ಸೊ ಹಿಯರ್ ಟೆಕ್ಸ್ಟ್ ವಿದಿನ್ ಸಿಂಗಲ್ ಕೋಟ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಸಿಂಗಲ್ ಕೋಟೆಡ್ ಅಂತ ಹೇಳ್ತೀರಿ. ಓಕೆ, ಡಬಲ್ ಕೋಟೆಡ್ ಅಂತಂದ್ರೆ ಇಲ್ಲ, ಡಬಲ್ ಕೋಟೆಡ್ ಅಂತಂದ್ರೆ ನೀವು ಸ್ಟ್ರಿಂಗ್ ನ ಡಬಲ್ ಕೊಟೇಶನ್ ಒಳಗೆ ಕೊಡ್ಬೋದು. ಓಕೆ, ನೆಕ್ಸ್ಟ್ ಹಿಯರ್ ಡಾಗ್ಸ್ ಅಂಡ್ ನ್ಯೂ ಡಾಗ್ಸ್. ಇದು ಸಿಂಗಲ್ ಕೊಟೇಶನ್ ಡಬಲ್ ಕೊಟೇಶನ್ ನಿಮಗೆ ಈಸಿ ಆಗ್ತದೆ. ಬಟ್ ಇದು ಹಿಯರ್ ಡಾಗ್ಸ್ ಅಂಡ್ ನ್ಯೂ ಡಾಗ್ಸ್ ಅಂತ ಎರಡು ಅದಾವ. ಅವು ಅಂದ್ರೆ ಏನ್ ನೋಡೋಣ ನಿಮ್ಗೆ. ಓಕೆ, ಸೊ ಹಿಯರ್ ಡಾಗ್ಸ್ ಅಂತಂದ್ರೆ ಹಿಯರ್ ಡಾಗ್ಸ್ ಸಿಂಟ್ಯಾಕ್ಸ್ ಇದು ಅದ. ಇಸ್ ಅ ಥರ್ಡ್ ವೇ ಟು ಡಿಲಿಮಿಟ್ ದ ಸ್ಟ್ರಿಂಗ್ ಅಂತ ಹೇಳ್ತಾನೆ. Identifier is provided with the here dogs operation and immediately a new line is started. ಅಂದ್ರೆ here dogs ನಾಗ ಏನಾಗ್ತದೆ, ನೀವು 3 ಲೆಸ್ ದೆನ್ ಸಿಂಬಲ್ ಯೂಸ್ ಮಾಡ್ತೀರಿ. ಸೊ ಅದು ಹಾಕಿದ್ರಿ ಅಂದ್ರೆ ಏನಾಗ್ತದೆ, ನಿಮ್ಗೆ ಇಮಿಡಿಯೇಟ್ಲಿ ನೀವು ನೆಕ್ಸ್ಟ್ ಲೈನ್ಗೆ ಹೋಗ್ತದೆ ಅದು. ಓಕೆ, ನೀವು ಏನ್ ಸ್ಟ್ರಿಂಗ್ ಕೊಡ್ತಿರಲ್ಲ ಅದು ಇಮಿಡಿಯೇಟ್ಲಿ ನೆಕ್ಸ್ಟ್ ಲೈನ್ಗೆ ಹೋಗ್ತದೆ. ನೋಡ್ರಿ ಸ್ಟ್ರಿಂಗ್ ಒಳಗೆ ಏನ್ ತಗೊಂಡಾನ, 3 ಲೆಸ್ ದೆನ್ ಆಪರೇಟರ್ ಹಾಕೊಂಡು ಡೆಮೋ ಕೊಡಾಕತ್ತಾನ. ಸೊ ಡೆಮೋ ಒಳಗೆ ಏನ್ ಬರಾಕತ್ತಾನ ಅಂತಂದ್ರೆ valid, this is valid example ಅಂತ ಬರತ್ತಾನ. ಸೊ ದಿಸ್ ಇಸ್ ವ್ಯಾಲಿಡ್ ಎಕ್ಸಾಂಪಲ್ ಆದ್ಮೇಲೆ ಇಮಿಡಿಯೇಟ್ಲಿ ಅದು ಡೆಮೋ ಏನಾಗ್ತದೆ, ನೆಕ್ಸ್ಟ್ ಲೈನಿಗೆ ಹೋಗ್ಬಿಡ್ತದೆ. ಓಕೆ, ಸೊ ಅಂದ್ರೆ ನೀವು ಒಂದ್ ಸ್ಟ್ರಿಂಗ್ ಪ್ರಿಂಟ್ ಆದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಪ್ರಿಂಟ್ ಮಾಡ್ಬೇಕಾಗಿತ್ತಂದ್ರೆ ನೀವು ಹಿಯರ್ ಡಾಗ್ ಹಾಕೊಂಡ್ರಿ ಅಂತಂದ್ರೆ ಅದು ತಾನೇ ನೆಕ್ಸ್ಟ್ ಲೈನಿಗೆ ಹೋಗಿ ಕುಂತು ಬಿಡ್ತದೆ. ಸೊ ನೀವು ಅಲ್ಲಿ ಮತ್ತೆ ನ್ಯೂ ಲೈನ್ ಅದು ಹಾಕೋದು ಬೇಕಾಗಿಲ್ಲ. ಓಕೆ, ಸೊ ಇನ್ ನೋಡ್ರಿ Okay, so next one is new dogs. Just a second. Okay, new dogs is similar to here dogs. Illunu enada similar to here dogs ada, but new dog passing is not done. Ille enagtade passing agalla anta ಹೇಳ್ತಾನೆ. ಅಂದ್ರೆ it is also identified with 3 less than symbol. ಇದನ್ನು 3 less than symbol ಇರ್ತದೆ, followed by an identifier ಇರ್ತದೆ ಅಂತ ಹೇಳ್ತಾನೆ. ಬಟ್ here identifier is enclosed in a single quote. ಅಲ್ಲಿ ಬರೀ ನೀವು 3 ಸಿಂಬಲ್ 3 ಲೆಸ್ ದನ್ ಸಿಂಬಲ್ ಹಾಕಿ ಮುಂದೆ ನಿಮ್ದು ಏನ್ ಸ್ಟ್ರಿಂಗ್ ಇರುತ್ತೆ ಅದು ಬರಿತಿದ್ರಿ. ಬಟ್ ಇಲ್ಲಿ ಏನದ 3 ಲೆಸ್ ದನ್ ಸಿಂಬಲ್ ಹಾಕಿ ಮುಂದೆ ಹಿಂಗ ಸಿಂಗಲ್ ಕೊಟೇಶನ್ ಅನ್ನ ಬರಿಬೇಕು. ಓಕೆ, ಸೊ ಇದು ಏನಾಗ್ತದೆ ಅಂತಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂ ಡಾಗ್ಸ್ ಅಂಡ್ ಹಿಯರ್ ಡಾಗ್ಸ್ ಈಸ್. ಓಕೆ, ಕೊಡಾಕತ್ತಾನೆ ಏನಂತಂದ್ರೆ new dogs is a single quoted whereas here dogs is a double quoted. ನೀವು ಸಿಂಗಲ್ quoted ಹೆಂಗ್ ಅದ ಅದನ್ನ ನ್ಯೂ ಡಾಗ್ಸ್ ಅಂತ ಕರಿತೀನಿ, ಡಬಲ್ quoted ಹೆಂಗ್ ಅದ ಅಲ್ಲಿ ಹಿಯರ್ ಡಾಗ್ಸ್ ಗೆ ಹೋಗ್ತೀವಿ ಅಂತ ಹೇಳ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಡಾಕತ್ತಾನೆ ನೋಡ್ರಿ,
$string 3 ಲೆಸ್ ದೆನ್ ಹಾಕಿ ಡೆಮೋ ಅನ್ನೋದೇನದ ಸಿಂಗಲ್ ಕೊಟೇಶನ್ ಕೊಡಾಕತ್ತಾನ. ಆಮೇಲೆ ವೆಲ್ಕಮ್ ಟು ಜಾವಾ ಅಂತ ಕೊಟ್ಟು ಆಮೇಲೆ ಡೆಮೋ ಕ್ಲೋಸ್ ಮಾಡತ್ತಾನ. ಸೊ ಇಲ್ಲಿ ಏನಾಗ್ತದೆ ಔಟ್ಪುಟ್ ನ ಹೆಂಗ್ ಬರ್ತದೆ ನೋಡ್ರಿ ನಿಮ್ದು. ಇದನ್ನು ನೆಕ್ಸ್ಟ್ ಲೈನಿಗೆ ಹೋಗ್ತದೆ. ಸೊ ವೆಲ್ಕಮ್ ಟು ಜಾವಾ ಅಂತ ಪ್ರಿಂಟ್ ಮಾಡಿ ನೆಕ್ಸ್ಟ್ ಲೈನಿಗೆ ಹೋಗ್ತದೆ. ಅಲೈನ್ ಮಾಡಾಕತ್ತೀರಿ ಮತ್ತೆ ಇನ್ನೊಂದು ತಗೋತೀರಿ ವೆಲ್ಕಮ್ ಟು ಜಾವಾ ಅಂತ ಹೇಳಿ. ಸೊ ಅದನ್ನು ಪ್ರಿಂಟ್ ಆಗಿ ನೆಕ್ಸ್ಟ್ ಲೈನಿಗೆ ಹೋಗ್ತದೆ. ಬಟ್ ದ ಡಿಫ್ರೆನ್ಸ್ ಇಸ್ ಯು ಹ್ಯಾವ್ ಟು ಗಿವ್ ದಿಸ್ ಇನ್ ಅ ಸಿಂಗಲ್ ಕೊಟೇಶನ್. ಓಕೆ, ಅದನ್ನ ನಾವು ಡಬಲ್ ಕೊಟೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನ ಸಿಂಗಲ್ ಕೊಟೇಶನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಸ್ಟ್ರಿಂಗ್ ಕೇಳಿದ ಅಂತಂದ್ರೆ ಇವು 4 ಬರೋದು ವಿತ್ ಎಕ್ಸಾಂಪಲ್ ನೀವು ಕೊಡ್ಬೇಕು. ಓಕೆ, ಅಂಡ್ ದೇರ್ ಆರ್ ಸಮ್ ಅದರ್ ಇನ್ಬಿಲ್ಟ್ ಸ್ಟ್ರಿಂಗ್ ಫಂಕ್ಷನ್ಸ್ ಅದಾವ, ಇವೇನ್ ಕೇಳಂಗಿಲ್ಲ ನಿಮ್ಗ. ಓಕೆ, ನೆಕ್ಸ್ಟ್ ಇದು ನೋಟ್ಸ್ ಏನ್ ಕೊಟ್ಟಿನಲ್ಲ ಇದ್ರಾಗೆಲ್ಲ ಚಲೋ ಅದ ನೋಡ್ರಿ, ಈಸಿ ಅದ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ, ಕ್ಲಿಯರ್ ಆಗು ಅದ. ದಿಸ್ ನೋಟ್ಸ್ ಯು ಕ್ಯಾನ್ ರೆಫರ್ ವಾಟ್ ಐ ಆಮ್ ಶೋಯಿಂಗ್ ಇನ್ ಯುವರ್ ಸ್ಕ್ರೀನ್. ಓಕೆ, ನಿಮ್ ಸ್ಕ್ರೀನ್ ಮ್ಯಾಗ ಏನ್ ತೋರ್ಸಾತೀನಲ್ಲ ಅದನ್ನ ಓದ್ರಿ ನಿಮ್ದು ಎಕ್ಸಾಮಿಗೆ PHP. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಸಮ್ ಇನ್ಬಿಲ್ಟ್ ಫಂಕ್ಷನ್ಸ್. ಸೊ PHP ಸ್ಟ್ರಿಂಗ್ ಫಂಕ್ಷನ್ಸ್ ಇನ್ಬಿಲ್ಟ್ ಫಂಕ್ಷನ್ಸ್ ಅದಾವ. ಸ್ಟ್ರಿಂಗ್ ಒಳಗ ಸ್ಟ್ರಿಂಗ್ ಟು ಲೋವರ್ ಅಂತಂದ್ರ ಅಪ್ಪರ್ ಕೇಸ್ ಇದ್ದಿದ್ದ ಲೋವರ್ ಕೇಸಿಗೆ ಮಾಡ್ತದ. ಯು ಹ್ಯಾವ್ ಟು ಗಿವ್ ವಿತ್ ಎಕ್ಸಾಂಪಲ್. ಇವು ಕೇಳಿದ ಅಂತಂದ್ರ ಸ್ಟ್ರಿಂಗ್ ಫಂಕ್ಷನ್ಸ್ ಅಂತ ಕೇಳಿದ ಅಂತಂದ್ರೆ ಇವು PHP ಸ್ಟ್ರಿಂಗ್ ಫಂಕ್ಷನ್ಸ್ ಬರಿಬೇಕು ವಿತ್ ಸಿಂಟ್ಯಾಕ್ಸ್ ಅಂಡ್ ವಿತ್ ಎಕ್ಸಾಂಪಲ್ ಬರಿಬೇಕು. ಎಷ್ಟು ಸ್ಟ್ರಿಂಗ್ ಫಂಕ್ಷನ್ಸ್ ಅದಾವಲ್ಲ ಇನ್ಬಿಲ್ಟ್ ಫಂಕ್ಷನ್ಸ್, ಸೊ ಅವನ್ನ ವಿತ್ ಸಿಂಟ್ಯಾಕ್ಸ್ ವಿತ್ ಎಕ್ಸಾಂಪಲ್ ಬರಬೇಕು. ಸೊ ಒನ್ ಇಸ್ ಸ್ಟ್ರಿಂಗ್ ಟು ಲೋವರ್ ಅಂತಂದ್ರೆ ಅಪ್ಪರ್ ಕೇಸ್ ಇದ್ದಿದ್ದು ಲೋವರ್ ಕೇಸಿಗೆ ತಗೊಂಡ್ಬರ್ತದ. ಸ್ಟ್ರಿಂಗ್ ಟು ಅಪ್ಪರ್ ಅಂತಂದ್ರೆ ಲೋವರ್ ಇದ್ದಿದ್ದು ಅಪ್ಪರ್ ಕೇಸಿಗೆ ಹೋಯ್ತದ. ವಿತ್ ಎಕ್ಸಾಂಪಲ್ ಅಂಡ್ ವಿತ್ ಸಿಂಟ್ಯಾಕ್ಸ್ ಯು ಹ್ಯಾವ್ ಟು ರೈಟ್. UC ಫಸ್ಟ್ ಅಂದ್ರೆ ಏನಾಗ್ತದೆ, ಇದು ಫಸ್ಟ್ ಏನಿರ್ತದ ದಿಸ್ ಫಂಕ್ಷನ್ ರಿಟರ್ನ್ ಸ್ಟ್ರಿಂಗ್ ಕನ್ವರ್ಟಿಂಗ್ ಫಸ್ಟ್ ಕ್ಯಾರೆಕ್ಟರ್ ಇನ್ ಟು ದ ಅಪ್ಪರ್ ಕೇಸ್. ಅಂದ್ರೆ ನಿಮ್ದು ಫಸ್ಟ್ ಕ್ಯಾರೆಕ್ಟರ್, ಈಗ ಫಾರ್ ಎಕ್ಸಾಂಪಲ್ ಖಾನ್ ಅದ. ಸೊ ಫಸ್ಟ್ ಕ್ಯಾರೆಕ್ಟರ್ ನ ಇಲ್ಲಿ ನೋಡಿ, ಇದ್ರ ಮೈ ನೇಮ್ ಇಸ್ ಖಾನ್ ಅಂತ ಇದ್ರ ಫಸ್ಟ್ ಕ್ಯಾರೆಕ್ಟರ್ ಯಾವ್ದದ ಎಂ ಅದ, ಅದನ್ನ ಏನ್ ಮಾಡ್ತದ ಅಪ್ಪರ್ ಕೇಸಿಗೆ ಕನ್ವರ್ಟ್ ಆಗ್ತದೆ. ಸೊ UC ಫಸ್ಟ್ ಅಂತಂದ್ರೆ ನೀವು ಕೊಟ್ಟಿದ್ ವರ್ಡ್ ನಾಗ ಫಸ್ಟ್ ಕ್ಯಾರೆಕ್ಟರ್ ಏನಾಗ್ತದ ಅದನ್ನ ಅಪ್ಪರ್ ಕೇಸಿಗೆ ಕನ್ವರ್ಟ್ ಆಗ್ತದೆ. ಓಕೆ, IC ಫಸ್ಟ್ ಅಂತಂದ್ರೆ ಲೋವರ್ ಕೇಸಿಗೆ ಕನ್ವರ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ UC ವರ್ಡ್ಸ್. UC ವರ್ಡ್ ಅಂತಂದ್ರೆ ಫಸ್ಟ್ ವರ್ಡ್. ಸೊ ಫಸ್ಟ್ ಕ್ಯಾರೆಕ್ಟರ್ ಆಫ್ ದ ಈಚ್ ವರ್ಡ್. ಸೊ ಫಸ್ಟ್ ಕ್ಯಾರೆಕ್ಟರ್ ಆಫ್ ದ ಈಚ್ ವರ್ಡ್ ಏನಿರ್ತದೆ ಎಲ್ಲಾನು ಅಪ್ಪರಿಗೆ ಹೋಗ್ತದೆ. ಇಲ್ಲಿ ನೋಡಿ, ಮೈ ಅಪ್ಪರ್, ಎನ್ ಅಪ್ಪರ್, ಐ ಅಪ್ಪರ್, ಎಸ್ ಅಪ್ಪರ್, ಜೆ ಅಪ್ಪರ್ ಅಂದ್ರೆ ಎಲ್ಲಾ ವರ್ಡ್ ಇಂದು ಫಸ್ಟ್ ಕ್ಯಾರೆಕ್ಟರ್ ಅಪ್ಪರ್ ಕೇಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಸ್ಟ್ರಿಂಗ್ ರಿವರ್ಸ್. ಸೊ ಸ್ಟ್ರಿಂಗ್ ರಿವರ್ಸ್ ಅಂತಂದ್ರೆ ಕೊಟ್ಟಿದ್ದನ್ನ ಉಲ್ಟಾ ಆಗ್ತದೆ. ಇಲ್ಲೇ ಮೈ ನೇಮ್ ಇಸ್ ಸೋನು ಜೈಸ್ವಾಲ್ ಅಂತ ಕೊಟ್ಟಾನೆ, ಇದನ್ನ ಉಲ್ಟಾ ಆಗಿ ಡಿಸ್ಪ್ಲೇ ಆಗತ್ತದ. ಸೊ ನೆಕ್ಸ್ಟ್ ಒನ್ ಇಸ್ ಸ್ಟ್ರಿಂಗ್ ಲೆಂತ್. ಸೊ ಎಷ್ಟು ಲೆಂತ್ ಇಂದದ, ಸೊ ಇದು ಎಷ್ಟು ಲೆಂತ್ ಇಂದದ ಅಂತೇಳಿ ನಂಬರ್ ಆಫ್ ಲೆಟರ್ಸ್ ಇಂದ ಅಂತ ಅದನ್ನ ಕೌಂಟ್ ಮಾಡಿ 24 ಅಂತ ಡಿಸ್ಪ್ಲೇ ಮಾಡ್ತದೆ. ಸೊ ದಿಸ್ ಇಸ್ ಅಬೌಟ್ ದ ಸ್ಟ್ರಿಂಗ್ ಇನ್ಬಿಲ್ಟ್ ಫಂಕ್ಷನ್ಸ್. ಸೊ ಕೇಳ್ದಂತಂದ್ರೆ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಬರಿಬೇಕು ನೀವು. ಓಕೆ, ನೆಕ್ಸ್ಟ್ PHP ಅರೇಸ್. ಅರೇಸ್ ನೋಡ್ಕೋರಿ, ಸೇಮ್ ಇಂಡೆಕ್ಸ್ ನಾರ್ಮಲ್ ಅರೇ ಒಳಗೆ ಹೆಂಗ್ ಯೂಸ್ ಮಾಡ್ತೀವಲ್ಲ ಹಂಗೆ ಇದೆ. ಸೊ ಸಿಂಗಲ್ ಡೈಮೆನ್ಷನಲ್ ಅರೇ, ಮಲ್ಟಿ ಡೈಮೆನ್ಷನಲ್ ಅರೇ ಅಂತೇಳಿ ಅದನ್ನ ನೋಡ್ಕೋರಿ, ಟೈಮ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಫಂಕ್ಷನ್ಸ್ ಒಳಗೂ ನಿಮ್ ಸೇಮ್ ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್, ಸೊ ಹಂಗ ಅದಾವ. ಪ್ಯಾರಾಮೀಟರೈಸ್ ಫಂಕ್ಷನ್ಸ್, ಆರ್ಗ್ಯುಮೆಂಟ್ಸ್ ಫಂಕ್ಷನ್ಸ್. ಸೊ ನೋಡ್ಕೋರಿ, ಈಸಿ ಆಗ್ತದ, ವಿತ್ ಪ್ರೋಗ್ರಾಮ್ ಬರೀರಿ. ನಿಮಗ ಡೌಟ್ ಬರಾಕತ್ತಿತ್ತ ಅಂದ್ರೆ ನಂದು ಯೂಟ್ಯೂಬ್ನಾಗ ಹಿಂದೆ ಎಕ್ಸ್ಪ್ಲೈನ್ ಮಾಡಿ ಲಿಂಕ್ಸ್ ಅದಾವ. ಓಕೆ, ಡೌಟ್ ಏನಾರ ಇದ್ರ ಬರಾಕತ್ತಿತ್ತಂದ್ರೆ ನಂದು ಯೂಟ್ಯೂಬ್ನಾಗ ನಿಮ್ ಈಗ ನಾವು ಆನ್ಲೈನ್ ರೆಗ್ಯುಲರ್ ಕ್ಲಾಸಸ್ ಏನ್ ತಗೊಂಡಿವಲ್ಲ ಅದ್ರ ಲಿಂಕ್ಸ್ ಅದಾವ PHP. ಸೊ ಅಲ್ಲಿ ಒಂದ್ ಸ್ವಲ್ಪ ಹೋಗಿ ರಿವಿಷನ್ ಮಾಡ್ಕೋರಿ. ಈ ನೋಟ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಏನ ನಿಮ್ಗೆ ಮತ್ತೇನ್ ಬೇಕಾಗಿತ್ತು, ಸೆಕ್ಷನ್ ಅಂಡ್ ಕುಕೀಸ್ ಬೇಕಾಗಿತ್ತಲ್ಲ. ಸೊ ಸೆಕ್ಷನ್ ಅಂಡ್ ಕುಕೀಸ್ ಹೇಳ್ತೀನಿ ನಮ್ಗೆ. ಇಂಪಾರ್ಟೆಂಟ್ ಕ್ವಶನ್, ಸೆಕ್ಷನ್ ಅಂಡ್ ಕುಕೀಸ್. ಯು ವಿಲ್ ಗೆಟ್ ಅ ಪ್ರೋಗ್ರಾಮ್, ಲ್ಯಾಬ್ ಪ್ರೋಗ್ರಾಮ್ ಅದ ನಿಮ್ಗೆ ಸೆಕ್ಷನ್ ಅಂಡ್ ಕುಕೀಸ್ ಅಂತ ಹೇಳಿ. ವಿಲ್ ಗೆಟ್ ಫಿಕ್ಸ್ಡ್ ಕ್ವಶನ್ ಆನ್ ಸೆಕ್ಷನ್ ಅಂಡ್ ಕುಕೀಸ್. ಓಕೆ, ಸೊ ವಿಲ್ ಗೋ ಫಾರ್ ದಟ್. ಎಲ್ಲೋತ Load PHP cookies. Okay, so PHP cookie is a small piece of information which is stored at client browser. It is used to recognize the user. So cookies ಏನಂತಂದ್ರೆ ಯೂಸರ್ ಇಂದ ಕ್ಲೈಂಟ್ ಬ್ರೌಸರ್ ನಾಗ ಅದು ಸ್ಟೋರ್ ಇರ್ತದ ಅಂತ ಹೇಳ್ತಾನೆ. ಅದು ಒಂದು ಸ್ಮಾಲ್ ಪೀಸ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತಾನೆ. ಸೊ ಅದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ
ಒಂದು ಯೂಸರಿಗೆ ರೆಕಗ್ನೈಸ್ ಮಾಡಾಕ ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಹೆಂಗಿರ್ತದ ಅಂತಂದ್ರೆ ನಿಮ್ದು ಕುಕ್ಕಿ ನಿಂತಂದ್ರೆ ನಿಮ್ ಬ್ರೌಸರ್ ನಿಂತ ಸರ್ವರಿಗೆ ರಿಕ್ವೆಸ್ಟ್ ಮಾಡ್ತೀರಿ. ಸೊ ರಿಕ್ವೆಸ್ಟ್ ಮಾಡೋದಾದ್ಮೇಲೆ ಏನಾಗ್ತದೆ, ಅದು ಆ ಕುಕ್ಕಿ ನಿಂತ ರೆಸ್ಪಾಂಡ್ ಮಾಡ್ತದೆ. ಓಕೆ, ಸೊ ಆ ರೆಸ್ಪಾಂಡ್ ನಿಂತ ಏನಾಗ್ತದೆ, ಮತ್ತೆ ಅಂದ್ರೆ ಫಸ್ಟ್ ನೀವು ರಿಕ್ವೆಸ್ಟ್ ಮಾಡಿದಾಗ ಸರ್ವರ್ ನಿಮಗೆ ಆದಂತ ಒಂದು ಕುಕ್ಕಿ ಕೊಡ್ತದೆ. ಸೊ ಆ ಕುಕ್ಕಿ ನಿಂತ ಮತ್ತೆ ನೀವು ರಿಕ್ವೆಸ್ಟ್ ಮಾಡ್ತೀರಿ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಕುಕೀಸ್. ಓಕೆ, ನೆಕ್ಸ್ಟ್ ಸೊ ಅದ್ರ ಬಗ್ಗೆ ಆತ. ಸೊ ಅದ್ರ ಮ್ಯಾಗ ಒಂದು ಪ್ರೋಗ್ರಾಮ್ ಅದ ಸೆಟ್ ಕುಕ್ಕಿ ಅಂತ ಹೇಳಿ. ಸೊ ಸೆಟ್ ಕುಕೀಸ್ ಇನ್ ಒಂದು ಪ್ರೋಗ್ರಾಮ್ ಅದ ನಿಮ್ಗೆ ಲ್ಯಾಬ್ನಾಗ ಓದ. ಸೊ ಅಲ್ಲಿ ನಿಮ್ದು ಕುಕ್ಕಿನ ಸೆಟ್ ಮಾಡ್ತೀರಿ, ಅಂದ್ರೆ ನಿಮ್ದು ಬ್ರೌಸರಿಗೆ ಯೂಸರಿಗೆ ಕುಕ್ಕಿನ ಸೆಟ್ ಮಾಡ್ತೀರಿ. ಸೊ ಏನ್ ಯೂಸ್ ಮಾಡ್ತೀರಿ, ಸೆಟ್ ಕುಕ್ಕಿ. ಅವನ ಹೆಸರು ಏನ್ ಕೊಡಾಕತ್ತಾನ, ಸೋನು ಅಂತ ಕೊಡಾತಾನ ಆ ಯೂಸರಿಗೆ. ಸೊ ಅಲ್ಲೇ ಸೆಟ್ ಆಗ್ತದೆ. ಸೆಟ್ ಆದ್ಮೇಲೆ ಅದನ್ನ ಡಿಸ್ಪ್ಲೇ ಆಗ್ತದೆ. ಆ ಕುಕ್ಕಿ ಫೌಂಡ್ ಆಯ್ತಂದ್ರೆ ಕುಕ್ಕಿ ಹೆಸರು ಡಿಸ್ಪ್ಲೇ ಆಗ್ತದೆ. ಫೌಂಡ್ ಆಗಿದ್ದಿಲ್ಲ ಅಂದ್ರೆ ಸಾರಿ ಕುಕ್ಕಿ ಇಸ್ ನಾಟ್ ಫೌಂಡ್ ಅಂತ ಡಿಸ್ಪ್ಲೇ ಆಗ್ತದೆ. ಬರೀ ಏನದ ಇದನ್ನ ನೆನ್ಪಿಟ್ಕೋರಿ, ಸೆಟ್ ಕುಕ್ಕಿ ಅಂತೇಳಿ. ಆ ಕುಕ್ಕಿ ಸೆಟ್ ಆತಂದ್ರೆ ನಿಮ್ಗ